ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾರ್ಥಿಗಳೇ, ಈಗೇನು ನಮ್ದು 2ನೇ ಮುದ್ರಣಕ್ಕೆ ಏನು ಸಜ್ಜಾಗ್ತಾ ಇದೆ, ಏನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಮೊದಲ ಮುದ್ರಣ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿತಾ ಬಂದಿದೆ. ಸ್ಪರ್ಧಾರ್ಥಿಗಳು ತುಂಬಾ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ನನಗೆ ಏನು ಕಂಟೆಂಟ್ ರಿಲೇಟೆಡ್ ಆಗಿ ತುಂಬಾ ಒಂದು ಅದ್ಭುತವಾದ ರೆಸ್ಪಾನ್ಸ್ ಕೊಟ್ಟು ನನ್ನನ್ನ ಮುನ್ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ, ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ನಾನು ಬರೆದಿರುವ 5 ಪುಸ್ತಕಗಳಿಗೆ ರಿವ್ಯೂ 10/10 ಕೊಟ್ಟಿರೋದು ತುಂಬಾ ಏನು ಖುಷಿಯ ಸಂಗತಿ. ನಿನ್ನೆ ಮಾಡಕ್ಕಾಗ್ಲಿಲ್ಲ ಕಾರಣಾಂತರಗಳಿಂದ. ಇವತ್ತು ಕೋರ್ಟ್ ಕಲಾಪ ಮುಗಿಸ್ಕೊಂಡ್ಬಂದು ಅದೇ ಯೂನಿಫಾರ್ಮ್ ಅಲ್ಲೇ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಈಗಾಗಲೇ ನಾನು ಕರ್ನಾಟಕ ಇತಿಹಾಸದಲ್ಲಿ ಶಾತವಾಹನರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಈಗಾಗಲೇ 3.4 ಅಂದ್ರೆ 4 ಕ್ಲಾಸ್ ಮುಗಿದಿದೆ. ಇವತ್ತು 5ನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಶಾತವಾಹನರ ಆಡಳಿತ ಅಥವಾ ಶಾತವಾಹನರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕುರಿತು ನಾನು ಮಾತಾಡ್ತೀನಿ. ಶಾತವಾಹನರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಏನೆಲ್ಲ ಅದರಲ್ಲಿ ಅಂದ್ರೆ ಮಾರ್ಪಾಡುಗಳಿತ್ತು, ಅದೇ ಯಾವ ರೀತಿ ಫಾಲೋ ಅಪ್ ಮಾಡ್ಕೊಂಡ್ಬಂದ್ರು ಅವರು, ಏನೆಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಬೇಕಾದ ಅಂತ ಎಲ್ಲ ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ರು ಆಗಿನ ಕಾಲದಲ್ಲಿ ಅಂತ ನಾವು ಇವತ್ತು ನೋಡೋಣ ಸ್ಪರ್ಧಾರ್ಥಿಗಳೇ. ಶಾತವಾಹನರ ಆಡಳಿತ. ಶಾತವಾಹನರು ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಮೌರ್ಯರ ಆಡಳಿತ ಪದ್ಧತಿಯನ್ನ ಅವರು ಅನುಸರಿಸಿಕೊಂಡು ಬರ್ತಾರೆ. ಯಾಕಂದ್ರೆ ಶಾತವಾಹನರು ಮೌರ್ಯರ ಸಾಮಂತರಾಗಿರ್ತಾರೆ. ಅಂದ್ರೆ ಮೌರ್ಯರು ಏನು ಭಾರತದಲ್ಲಿ ಪ್ರಖ್ಯಾತಿ ಹೊಂದಿದ್ದ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕೆಲವು ಸಾಮಂತ ರಾಜರು ಏನು ಮೌರ್ಯರ ಅಧೀನದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಮೌರ್ಯ ಸಾಮ್ರಾಜ್ಯ ಪತನದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಏನು ಪ್ರಾಂತ್ಯಗಳನ್ನ ಕೊಟ್ಟಿದ್ದಾಗ ಇವರೇ ತಮ್ಮ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡು ಏನು ಸ್ವತಃ ಬೇರೆ ಒಂದು ರಾಜಮನೆತನವನ್ನೇ ಸ್ಥಾಪನೆ ಮಾಡ್ಕೊಳ್ತಾರೆ. ಅದರಲ್ಲಿ ಶಾತವಾಹನರು ಒಬ್ಬರಾಗಿರ್ತಾರೆ ಸ್ಪರ್ಧಾರ್ಥಿಗಳೇ. ಏನು ಇವರು ಸೇಮ್ ಯಥಾವತ್ತಾಗಿ ಮೌರ್ಯರ ಏನ್ ಆಡಳಿತ ನೀತಿಗಳಿರುತ್ತಲ್ಲ, ಅಶೋಕನ ನೀತಿಗಳಿರುತ್ತಲ್ಲ, ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ. ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇವರಿಗೆ ಅನುಕೂಲವಾದ ರೀತಿಯಲ್ಲಿ ಇವರು ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ರಾಜನು ರಾಜ್ಯದ ಎಲ್ಲಾ ಅಧಿಕಾರನು ತನ್ನಲ್ಲೇ ಉಳಿಸ್ಕೊಂಡಿರ್ತಾನೆ. ಅಂದ್ರೆ ರಾಜ ಏನ್ ಹೇಳ್ತಾನೆ ಅದೇ ಫೈನಲ್ ಆಗಿರುತ್ತೆ ಸ್ಪರ್ಧಾರ್ಥಿಗಳೇ. ರಾಜನನ್ನ ಏನಂತ ಕರಿತಿದ್ರಂದ್ರೆ, ಆಗ ರಾಜನ್, ರಾಜರಾಜ ಸ್ವಾಮಿ, ಮಹಾರಾಜಾದಿರಾಜ, ರಾಜ ರಾಣೋ ಎಂದು ಕರೆಯುತ್ತಿದ್ದರು. ಅಂದ್ರೆ ರಾಜನಿಗೆ ಈ ರೀತಿ ಎಲ್ಲ ಏನು ಒಂದು ಬಿರುದು ಬಾವಲಿಗಳಿಂದ ಕರಿತಾ ಇದ್ರು. ಅದೇ ರೀತಿ ರಾಜತ್ವ ಏನಾಗಿತ್ತು ಅಂದ್ರೆ ವಂಶ ಪಾರಂಪರ್ಯವಾಗಿ ಇರ್ತಿತ್ತು. ವಂಶ ಪಾರಂಪರ್ಯ ಅಂದ್ರೆ ತಾತ, ಮಗ, ಮೊಮ್ಮಗ, ಈ ರೀತಿ ಅಂದ್ರೆ ಏನು ಮನೆಯ ಹಿರಿಯ ಮಗನಿಗೆ ಏನು ಯುವರಾಜ ಪಟ್ಟ ಸಿಗ್ತಾ ಇತ್ತು. ಇನ್ನುಳಿದ ಮಕ್ಕಳಿಗೆ ಏನಪ್ಪಾ ಅಂದ್ರೆ ರಾಜ್ಯದ ಯಾವ್ದಾದ್ರು ಒಂದೊಂದು ಪ್ರಾಂತ್ಯವನ್ನ ಅವರಿಗೆ ವಹಿಸ್ಕೊಡ್ತಾ ಇದ್ರು. ಈ ಪ್ರಾಂತ್ಯವನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಬಟ್ ಯುವರಾಜನ ಅಧೀನದಲ್ಲೇ ಇವರೆಲ್ಲ ವರ್ಕ್ ಮಾಡ್ಬೇಕಾಗಿತ್ತು. ಅದೇ ರೀತಿ ಶಾತವಾಹನರ ಆಳ್ವಿಕೆಯ ರಾಜ್ಯವನ್ನ ದಕ್ಷಿಣ ಪಥ ಅಂತ ಕರಿತಿದ್ರು. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೀನಿ, ದಕ್ಷಿಣ ಪಥ ಅಂತ ಒಂದು ಸ್ಲೈಡ್ ಹಾಕಿದ್ದೆ ಸ್ಪರ್ಧಾರ್ಥಿಗಳೇ. ನರ್ಮದಾ ನದಿಯ ಕೆಳಭಾಗವನ್ನ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಏನ್ ಬರುತ್ತಲ್ಲ, ಆ ಪ್ರಸ್ಥಭೂಮಿಗೆ ಏನಂತ ಕರಿತಿದ್ರೆ ಏನು ದಕ್ಷಿಣ ಪಥ ಅಂತ ಕರಿತಿದ್ರು. ಶಾತವಾಹನರ ಕಾಲದಲ್ಲಿ ಮಹಾರಟಿ ಮತ್ತು ಮಹಾಭೋಜರೆಂಬ ಮಹಾ ಸಾಮಂತರು ಅಥವಾ ಜಮೀನ್ದಾರರಿದ್ರು. ಅಂದ್ರೆ ಇಲ್ಲಿ ಯಾವ ರೀತಿ ಕ್ವಶನ್ ಆಗಬಹುದಂದ್ರೆ, ಸಾಮಂತರ ಏನು ಆಡಳಿತದಲ್ಲಿ ಜಮೀನ್ದಾರರನ್ನ ಏನಂತ ಕರೆಯುತ್ತಿದ್ರು ಅಂತ ಕ್ವಶನ್ ಆಗಬಹುದು ಸ್ಪರ್ಧಾರ್ಥಿಗಳು. ಮಹಾರಟಿ ಅಥವಾ ಮಹಾಭೋಜರೆಂದ ಕರೀತಾ ಇದ್ರು ಇವರಿಗೆ. ಅವರು ತಮ್ಮ ಹೆಸರಿನಲ್ಲಿಯೇ ನಾಣ್ಯಗಳನ್ನ ಟಂಕಿಸುತ್ತಿದ್ದರು ಮತ್ತು ಸ್ವತಂತ್ರವಾಗಿ ಭೂದಾನವನ್ನ ಮಾಡ್ತಿದ್ರು. ಅಂದ್ರೆ ಇವರು ಏನಂದ್ರೆ ಸಮಾಜದಲ್ಲಿ ಉನ್ನತ ಸ್ತರದಲ್ಲಿ ಏನಿರ್ತಾರಲ್ಲ ಅವರಿಗೆ ನಾಣ್ಯಗಳನ್ನ ಟಂಕಿಸುವ ಅಧಿಕಾರ ಇತ್ತು. ಮತ್ತು ಅವ್ರ ಹತ್ರ ಇದ್ದಿದ್ದ ಭೂಮಿಯನ್ನ ಏನ್ ಮಾಡ್ತಿದ್ರು, ಅವ್ರಿಗೆ ಬೇಕಾದಂತವರಿಗೆ ಏನು ಭೂದಾನವನ್ನ ನೀಡುತ್ತಿದ್ರು. ಫಾರ್ ಎಕ್ಸಾಂಪಲ್ ಬ್ರಾಹ್ಮಣರಿಗೆ ಕೊಡ್ತಿದ್ರು, ಉನ್ನತ ಸ್ತರದಲ್ಲಿದ್ದವರಿಗೆ ಕೊಡ್ತಾ ಇದ್ರು ಸ್ಪರ್ಧಾರ್ಥಿಗಳ ಭೂಮಿಯನ್ನ. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನ ಆಹಾರ ಎಂಬ ಉಪವಿಭಾಗ, ಅಂದ್ರೆ ಆಹಾರ ಅಂದ್ರೆ ಇಲ್ಲಿ ನಾವು ತಿನ್ನೋ ಆಹಾರ ಅಲ್ಲ, ಆಹಾರ ಅಂದ್ರೆ ಪ್ರಾಂತ್ಯ ಅಥವಾ ಒಂದಿಷ್ಟು ಭೂಮಿ ಅಂದ್ರೆ ಒಂದಿಷ್ಟು ಜಾಗ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮ ಕಂದಾಯ ಇಲಾಖೆಗಳಿದಾವಲ್ಲ, ಅದೇ ರೀತಿ
ಒಂದು ಬೆಳಗಾವಿ ಒಂದು ಭಾಗ, ಮೈಸೂರದ್ದು ಒಂದು ಡಿವಿಷನ್ ಆಗಿರಬಹುದು, ಆಮೇಲೆ ಬೆಂಗಳೂರು ನಗರ ಒಂದಾಗಿರ್ಬೋದು, ಈ ರೀತಿ ಡಿವಿಷನ್ ಮಾಡ್ಕೊಳ್ತಿದ್ರು. ಆ ಒಬ್ಬೊಬ್ಬರಿಗೆ ಏನು ಒಂದೊಂದು ಪ್ರಾಂತ್ಯಕ್ಕೆ ಆಹಾರ ಅಂತ ಕರೀತು. ಪ್ರಾಂತ್ಯಗಳನ್ನ ಇನ್ನು ಯಾವ ರೀತಿ ಎಕ್ಸಾಂಪಲ್ ಕ್ವಶನ್ ಆಗುತ್ತೆ ಅಂದ್ರೆ, ಶಾತವಾಹನರ ಕಾಲದಲ್ಲಿನ ಪ್ರಾಂತ್ಯಗಳನ್ನ ಏನೆಂದು ಕರೆಯಲಾಗುತ್ತಿದ್ದು ಅಂದ್ರೆ ಆಹಾರ ಅಂತ ಆನ್ಸರ್ ಬರಿಬೇಕಾಗುತ್ತೆ. ನೀವು ಆಲ್ರೆಡಿ ಕ್ವಶನ್ ಆಗಿದೆ, ಅದು ಕೇಸ್ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಶಾತವಾಹನರ ಶಾಸನಗಳಲ್ಲಿ ಪ್ರಾಂತ್ಯಗಳನ್ನ ಏನೆಲ್ಲ ಹೆಸರುಗಳಿಂದ ಕರಿತಾ ಇದ್ರು ಅಂತ ಕ್ವಶನ್ ಆಗುವ ಎಲ್ಲ ಪಾಸಿಬಿಲಿಟಿ ಇದೆ. ಮಾಮಲ, ಶೋರ್ಪಾರ, ಗೋವರ್ಧನ ಮತ್ತು ಶಾತವಾಹನ ಎಂಬ ಆಹಾರಗಳನ್ನು ಉಲ್ಲೇಖಿಸಿದೆ. ಅಂದ್ರೆ ಪ್ರಾಂತ್ಯಗಳಿಗೆ ಈ ರೀತಿ ಕರಿತಿದ್ರು: ಮಾಮಲ, ಶೋರ್ಪಾರ, ಗೋವರ್ಧನ, ಶಾತವಾಹನ ಅಂತ ಕರಿತಾ ಇದ್ರು. ಅವ್ರು ಕೇಳಬಹುದು, ಏನು ಶಾತವಾಹನದ ಕಾಲದಲ್ಲಿನ ಪ್ರಾಂತ್ಯಗಳಿಗೆ ಆಹಾರದ ಜೊತೆಗೆ ಇನ್ನೂ ಈ ರೀತಿಯ ಹೆಸರುಗಳಿಂದ ಕರೆಯಲಾಗುತ್ತಿದೆ ಅಂತಾನು ಕೇಳಬಹುದು. ಈ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಅಂತಾನು ಕೇಳಬಹುದು ಸ್ಪರ್ಧಾರ್ಥಿಗಳೇ. ಆಹಾರದ ಮುಖ್ಯಸ್ಥನಿಗೆ ಅಮಾತ್ಯ ಅಂತ ಕರೆದ್ರು. ಅಂದ್ರೆ ಈಗ ಒಂದು ಪ್ರಾಂತ್ಯದ ಅಧಿಕಾರಿ ಅಂದ್ರೆ ಮುಖ್ಯಸ್ಥನಿಗೆ ಏನಂತ ಕರಿತಿದ್ರೆ ಅಮಾತ್ಯ ಅಂತ ಕರಿತಿದ್ರು. ಅದೇ ರೀತಿ ರಾಜಮಾತ್ಯ ಎಂಬ ಅಧಿಕಾರಿಯು ಅಮಾತ್ಯನಿಗಿಂತ ಉತ್ತಮ ದರ್ಜೆಯಲ್ಲಿತ್ತು. ಇಲ್ಲಿ ಒಂದು ಪ್ರಾಂತ್ಯಗಳಿಗೆ ಒಬ್ಬ ಮುಖ್ಯಸ್ಥನನ್ನು ನೇಮಕ ಮಾಡ್ತಿದ್ರು, ಆ ಮುಖ್ಯಸ್ಥನಿಗೆ ಅಮಾತ್ಯ ಅಂತ ಕರಿತಿದ್ರು. ಅವನಿಗಿಂತ ಉನ್ನತ ಸ್ತರದಲ್ಲಿದ್ದ ಅಧಿಕಾರಿಗೆ ಏನಂತ ಕರಿತಾ ಇದ್ರು ಅಂದ್ರೆ ರಾಜಮಾತ್ಯ ಎಂದು ಕರಿತಿದ್ರು. ಆಹಾರಗಳನ್ನ ಅಂದ್ರೆ ಪ್ರಾಂತ್ಯಗಳನ್ನ ಏನ್ ಮಾಡಿಸಲಾಗಿತ್ತು ಅಂದ್ರೆ ವಿಷಯಗಳಾಗಿ ವಿಂಗಡಿಸಲಾಗಿತ್ತು. ಈಗ ಒಂದು ಪ್ರಾಂತ್ಯ ಅಂದ್ರೆ, ಈಗ ಬೆಂಗಳೂರು ಏನೋ ಒಂದು ಜಿಲ್ಲೆ ಇದೆ ಅಂದ್ರೆ, ಬೆಂಗಳೂರು ಜಿಲ್ಲೆಗೆ ಏನಪ್ಪಾ ಅಂದ್ರೆ ಸಬ್ ಡಿವಿಷನ್ ಮಾಡ್ಕೊಳ್ತಾ ಇದ್ರು, ಅಂದ್ರೆ ವಿಷಯಗಳನ್ನಾಗಿ ಮಾಡ್ಕೊಳ್ತಿದ್ರು. ಆ ಕಾಲದಲ್ಲಿ ಎಲ್ಲಾ ಆಡಳಿತವನ್ನ ಒಬ್ಬರೇ ನೋಡ್ಕೊಳಕ್ಕಾಗಲ್ಲ, ಸಮ್ ಪಾರ್ಟ್ ಅಂದ್ರೆ ಅಲ್ಲಲ್ಲೇ ಒಂದೊಂದು ವಿಭಾಗಗಳಾಗಿ ಮಾಡ್ಕೊಳ್ತು. ಆ ವಿಭಾಗಗಳಿಗೆ ಏನಂತ ಇದ್ರು ಅಂದ್ರೆ ವಿಷಯಗಳಂತ ಕರಿತಾ ಇದ್ರು ಸ್ಪರ್ಧಾರ್ಥಿಗಳು. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಇಲ್ಲಿ ಒಂದು ಸ್ಲೈಡ್ ಹಾಕಿದೀನಿ, ಅದ್ರಲ್ಲಿ ನೋಡಬಹುದು ನೀವು ಒಂದು ಆಗಿನ ಕಾಲದ ಒಂದು ಕೆತ್ತನೆ ಸ್ಪರ್ಧಾರ್ಥಿಗಳ ಇದು. ಈಗ ಅದೇ ರೀತಿ ಆಡಳಿತ ಸಂಸ್ಥೆಗಳು, ಒಂದು ಆಡಳಿತ ಸಂಸ್ಥೆ, ಒಂದು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಸಂಸ್ಥೆಗಳ ಕೊಡುಗೆ ಇರುತ್ತೆ. ಆಗ್ಲಿಂದನೂ ಬಂದಿದೆ, ಈಗಲಿಂದ ಚೋಳರ ಕಾಲದಿಂದನೂ ಬಂದಿದೀವಿ, ನಾವು ನೋಡಿದೀವಲ್ವಾ. ಅದೇ ರೀತಿ ಈ ಶಾತವಾಹನರ ಕಾಲದಲ್ಲೂ ತಮ್ಮ ಆಡಳಿತ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಸಬಾರ್ಡಿನೇಟ್ ಸಂಸ್ಥೆಗಳು ಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಶಾತವಾಹನದ ಕಾಲದಲ್ಲೂ ಸಬಾರ್ಡಿನೇಟ್ ಸಂಸ್ಥೆಗಳು ಕೊಡುಗೆ ನಾವು ನೋಡ್ಬೇಕಾಗುತ್ತೆ. ಕೇಳಬಹುದು, ಅವನು KS ಮೇನ್ಸ್ಗೆ ಕೇಳಬಹುದು, ಶಾತವಾಹನರ ಕಾಲದ ಆಡಳಿತವನ್ನ ಸವಿಸ್ತಾರವಾಗಿ ವಿವರಿಸಿ ಅಂತ ಕೇಳಬಹುದು. 15 ಮಾರ್ಕ್ಸ್ ಕೇಳ್ಬೋದು ಅಥವಾ 20 ಮಾರ್ಕ್ಸ್ಗೆ ಕೇಳಬಹುದು ಸ್ಪರ್ಧಾರ್ಥಿಗಳೇ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಪುಸ್ತಕಗಳು ಓನ್ಲಿ PC ಎಕ್ಸಾಮು ಮತ್ತೆ FDA SDA ಅಂತಲ್ಲ, ಅವನ ಅನಾಲಿಟಿಕಲ್ ಆಗಿ ಯಾವುದೇ ರೀತಿ ಕೇಳ್ಬೋದು. ಈವನ್ UPSC ಎಕ್ಸಾಮ್ಗೂ ನಾವು ಆನ್ಸರ್ ರೈಟಿಂಗ್ ಅನ್ನ ಬರೀಬಹುದು ಸ್ಪರ್ಧಾರ್ಥಿಗಳೇ, ನನ್ನ ಪುಸ್ತಕವನ್ನ ಓದೋದ್ರಿಂದ. ನೋಡಬಹುದು, ಈಗ ನಗರ ಮತ್ತು ಗ್ರಾಮ ಆಡಳಿತವನ್ನು ನೋಡಿಕೊಳ್ಳಲು ಕೆಲವು ಸಂಸ್ಥೆಗಳನ್ನು, ಅಂದ್ರೆ ನಗರ ಮತ್ತು ಗ್ರಾಮ ಆಡಳಿತವನ್ನ ನೋಡ್ಕೊಳ್ಳೋದಕ್ಕೆ ಕೆಲವೊಂದು ಸಂಸ್ಥೆಗಳಿದ್ದು ಅವುಗಳಲ್ಲಿ ನಿಗಮ ಸಭಾ ಕೂಡ ಒಂದು. ನಿಗಮ ಎಂದರೆ ವ್ಯಾಪಾರಿ. ಕೇಳಬಹುದು, ನಿಗಮ ಎಂದರೆ ಡ್ಯಾಶ್ ವ್ಯಾಪಾರಿ ಅಥವಾ ಏನು ದಾರಿ ಹೋಕ, ಏನೋ ಒಂದು ಕೇಳಬಹುದು. 4-5 ಆಪ್ಷನ್ ಕೇಳಬಹುದು ಅವನು. ಅದರಲ್ಲಿ ನೀವು ಇದನ್ನು ಸರಿಯಾಗಿ ಓದಿದ್ದೆ ಆದ್ರೆ ನಿಗಮ ಎಂದರೆ ವ್ಯಾಪಾರಿ ಅಂತ ಕರೀತಾರೆ. ನಿಗಮ ಸಭೆಗಳು ನಗರ ಮತ್ತು ಪಟ್ಟಣಗಳ ಸಮಾಜದ ವಿವಿಧ ಸ್ತರಗಳನ್ನ ಪ್ರತಿನಿಧಿಗಳನ್ನು ಒಳಗೊಂಡಿತ್ತು. ಅಂದ್ರೆ ನಿಗಮ ಸಭೆಗಳು ಏನಂದ್ರೆ ಸಮಾಜದ ಅಂದ್ರೆ ಮೇಲ್ವರ್ಗ ಆಗಿರ್ಬೋದು, ಮಧ್ಯಮ ವರ್ಗ ಆಗಿರ್ಬೋದು ಅಥವಾ ಕೆಳ ಸ್ತರದಲ್ಲಿ ಇದನ್ನ ಕೆಲವೊಬ್ಬ ಅಧಿಕಾರಗಳನ್ನ ಹೊಂದಿತ್ತು. ಅಂದ್ರೆ ಅದೇ ಪ್ರತಿನಿಧಿಗಳನ್ನ ಒಳಗೊಂಡಿತ್ತು ಸ್ಪರ್ಧಾರ್ಥಿಗಳೇ. ಎಲ್ಲಾ ರೀತಿಯ ದಾನಗಳನ್ನು ನಿಗಮ ಸಭೆಗಳು ಘೋಷಿಸಬಹುದು. ನಿಗಮ ಸಭೆಗಳಿಗೆ ಏನಪ್ಪಾ ಅಧಿಕಾರ ಇತ್ತಂದ್ರೆ, ಅವನು ಒಂದು ದಾನವನ್ನು ಕೊಡ್ತಿದ್ದ, ಭೂಮಿಯನ್ನ ದಾನ ಕೊಡ್ತಿದ್ದ ಅಥವಾ ಬೇರೆ ಏನೇ ದಾನ ಕೊಡ್ತಿದ್ದ, ಅವನು ರಾಜಾರೋಷವಾಗಿ ಘೋಷಣೆ ಮಾಡಬಹುದಿತ್ತು. ಅದೇ ರೀತಿ ಗ್ರಾಮದ ಶ್ರೀಮಂತ ನಿವಾಸಿಯನ್ನು ಗೃಹಪತಿ ಎನ್ನುತ್ತಿದ್ರು. ಅಂದ್ರೆ ಒಂದು ಗ್ರಾಮಕ್ಕೆ ಯಾವ ಒಂದು ಶ್ರೀಮಂತ ಇದ್ದ ಅಂದ್ರೆ ಅವನಿಗೆ ಮೇಲುಸ್ತರದಲ್ಲಿದ್ದಲ್ಲ, ಆ ವ್ಯಕ್ತಿಗೆ ಏನಂತ ಇದ್ರು ಗೃಹಪತಿ ಅಂತ ಕರಿತಾ ಇದ್ರು. ಗ್ರಾಮಗಳಲ್ಲಿ ಕೌಟುಂಬಿನ್ ಇರುತ್ತಿದ್ರು. ಅಂದ್ರೆ ಗ್ರಾಮದಲ್ಲಿ ಕೌಟುಂಬಿನ್ ಇರುತ್ತಿದ್ರು. ಇವರನ್ನು ಕುಣಬಿ ಅಥವಾ ರೈತರಾಗಿದ್ರು. ಅಂದ್ರೆ ಇವರಿಗೆ ಕುಟುಂಬಿನ್ ಅಂತ ಇದಾರಲ್ಲ, ಅವ್ರಿಗೆ ಏನಂತ ಕರಿತಿದ್ರು, ಕುಣಬಿ ಅಂತ ಕರಿತಿದ್ರು ಅಥವಾ ಇವರು ರೈತರಾಗಿದ್ರು ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಶಾತವಾಹನರ ರಾಜಾಡಳಿತದಲ್ಲಿ ಮಂತ್ರಿ ಮಂಡಲ ಯಾವ ರೀತಿ ಇತ್ತು ಅಂತ ಇಲ್ಲಿ ನೋಡೋಣ.
ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲ ರಚಿಸಲಾಗಿತ್ತು. ಈ ಮಂತ್ರಿಮಂಡಲದಲ್ಲಿದ್ದವರು ಯಾರ್ಯಾರಿದ್ರು ಅಂದ್ರೆ ಅಮಾತ್ಯ ರಾಜನ ಸಲಹೆಗಾರನಾಗಿ, ಮಂತ್ರಿಗಳಾಗಿ ಮತ್ತು ಆಹಾರ ಪ್ರಾಂತ್ಯಗಳ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವನೇನಪ್ಪಾ ಅಂದ್ರೆ ರಾಜನಿಗೆ ಸಹಾಯಕನಾಗಿ ಹಾಗೂ ಪ್ರಾಂತ್ಯದ ಆಡಳಿತ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ರಾಜಮಾತ್ಯ ರಾಜನ ಆಪ್ತ ಸಲಹೆಗಾರರಾಗಿ ಮತ್ತು ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ರಾಜಮಾತ್ಯ ಅಮಾತ್ಯನಿಗಿಂತ ಉನ್ನತ ಹುದ್ದೆಯಲ್ಲಿದ್ದ. ಇವನೇನಪ್ಪ ಅಂದ್ರೆ ರಾಜನಿಗೆ ತುಂಬಾ ಆಪ್ತನಾಗಿರ್ತಿದ್ದ. ಅಂದ್ರೆ ಸೀಕ್ರೆಟ್ ವಿಷಯಗಳಾಗಿರ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ನಾವು ಕರಿತೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಧಾನ ಮಂತ್ರಿಗಳಿಗೆ ಯಾರು ಆಪ್ತರಾಗಿರ್ತಾರೆ ಅವರಿಗೆ ಮಾತ್ರ ಒಂದು ಕೆಲವೊಂದು ಸೀಕ್ರೆಟ್ ಗಳನ್ನ ಮಾತಾಡೋದಾಗಿರ್ಬೋದು, ಒಂದು ವಿಷಯದ ಬಗ್ಗೆ ನಿರ್ಣಯಗಳನ್ನ ತಗೊಳ್ಳೋದಾಗಿರ್ಬೋದು, ಇವರಿಗೆ ಮಾತ್ರ ಅಧಿಕಾರ ಇರುತ್ತೆ. ಬಟ್ ಇಲ್ಲಿ ರಾಜಮಾತ್ಯನಿಗೆ ಅಂತಹದೇ ಆದ ಅಧಿಕಾರ ಇತ್ತು ಸ್ಪರ್ಧಾರ್ಥಿಗಳಿಗೆ. ಮಹಾಮಾತ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ವಸತಿ ವ್ಯವಸ್ಥಾಪಕನಾಗಿ ಇವನು ಕಾರ್ಯನಿರ್ವಹಿಸ್ತಾ ಇದ್ದ. ಭಂಡಾರಿಕ ಉಗ್ರಾಣಗಳ ಮೇಲ್ವಿಚಾರಣೆ. ಪನಿಯ ಗರಿಕ ನೀರಿನ ಕೆಲಸಗಳನ್ನ ಅಧೀಕ್ಷಕ, ಅಂದ್ರೆ ಇವನು ನೀರಿನ ಕೆಲಸಗಳಂದ್ರೆ ನೀರಾವರಿ ಬಗ್ಗೆ ಯೋಜನೆಗಳನ್ನು ರೂಪಿಸೋದಾಗಿರ್ಬಹುದು, ಅದ್ರ ಬಗ್ಗೆ ಮಾರ್ಪಾಡುಗಳು ಮಾಡೋದಾಗಿರ್ಬಹುದು, ಪ್ರತಿಯೊಂದು ಇವನು ಮಾಡ್ತಿದ್ದ. ಕಾರ್ಮಾಂತಿಕ ಅಂದ್ರೆ ಲೋಕೋಪಯೋಗಿ ಕೆಲಸಗಳ ಅಧೀಕ್ಷಕ. ಈಗ PWD ಇಂಜಿನಿಯರಿಂಗ್ ಲೋಕೋಪಯೋಗಿ ಇಲಾಖೆ ಬರುತ್ತಲ್ಲ, ಅದನ್ನ ನೋಡ್ಕೊಳ್ಳೋ ಇವನ್ ಕರ್ತವ್ಯ ಆಗಿತ್ತು. ಹಿರಣ್ಯಕ ಕೋಶಾಧಿಕಾರಿ ಅಂದ್ರೆ ಹಣಕಾಸು ವಿಭಾಗದ ಅಧಿಕಾರಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫಿನಾನ್ಸ್ ಮಿನಿಸ್ಟರ್ ಇದೆಲ್ಲ ಅದೇ ಹುದ್ದೆಯನ್ನ ಇವರು ನಿರ್ವಹಿಸ್ತಾ ಇದ್ರು. ಅವೇಶನಿಕ ನ್ಯಾಯಾಧ್ಯಕ್ಷ, ಲೈಕ್ ನ್ಯಾಯ ತೀರ್ಪು ನೀಡುವಂತಾಗಿದ್ದ. ಸ್ಪರ್ಧಾರ್ಥಿಗಳ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂದ್ರೆ ನಿಮಗೆ ಒಂದ್ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ, ಒಂದ್ ಕಡೆ ಅವನು ಈ ರೀತಿ ಕೇಳೋ ಅಮಾತ್ಯ, ರಾಜಮಾತ್ಯ, ಮಹಾಮಾತ್ಯ, ಭಂಡಾರಿಕ ಅಂತ ಕೇಳ್ಬೋದು. ಅವನ್ ಯಾವ ಕೆಲಸ ನಿರ್ವಹಿಸ್ತಾನೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಮುಂದಿನ ಇದು ನೋಡೋಣ. ಇವ್ರದ್ದು ಸಾಮಾಜಿಕ ಜೀವನ ಅಂದ್ರೆ ಸೋಷಿಯಲ್ ಲೈಫ್ ಯಾವ ರೀತಿ ಇತ್ತು ಅಂದ್ರೆ ಶಾತವಾಹನರು ಬ್ರಾಹ್ಮಣರಾಗಿದ್ದು ವೈದಿಕ ಧರ್ಮದ ಪೋಷಕರಾಗಿದ್ರು. ಅಂದ್ರೆ ಶಾತವಾಹನರು ಮೂಲತಃ ಬ್ರಾಹ್ಮಣರು. ಏನಪ್ಪಾ ಅಂದ್ರೆ ಇವರು ವೈದಿಕ ಧರ್ಮವನ್ನ ಪೋಷಣೆ ಮಾಡ್ತಾ ಇರ್ತಾರೆ. ಶಾತವಾಹನರ ಕಾಲದಲ್ಲಿ ವೃತ್ತಿ ಆಧಾರಿತ ಜಾತಿ ಉಪಜಾತಿಗಳು ಹುಟ್ಟಿಕೊಂಡು, ಅಂದ್ರೆ ಮೊದಲ ಬಾರಿಗೆ ಶಾತವಾಹನರ ಕಾಲದಲ್ಲಿ ವೃತ್ತಿ ಆಧಾರಿತ, ಈಗ ಚಪ್ಪಲಿ ಹೊಲನಿಗೆ ಒಂದು, ಹಾಗೆ ಟೈಲರಿಂಗ್ ಮಾಡೋನಿಗೆ ಒಬ್ಬನು, ಅಥವಾ ಕೆತ್ತನೆ ಮಾಡೋರಿಗೆ ಒಂದು, ಅಥವಾ ಟೀಚ್ ಮಾಡೋರಿಗೆ ಒಂದು, ಈ ರೀತಿ ಉಪ ಜಾತಿಗಳು ಹುಟ್ಟಿಕೊಂಡು ಸ್ಪರ್ಧಾರ್ಥಿಗಳು. ಶಾತವಾಹನರ ಕಾಲದಲ್ಲಿ ಸಮಾಜವನ್ನು ಆರ್ಥಿಕ ಸ್ಥಿತಿಗಳು ಆಧಾರದ ಮೇಲೆ ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಅಂದ್ರೆ ಸಮಾಜವನ್ನ 4 ವರ್ಗಗಳಾಗಿ ವಿಂಗಡಣೆ ಮಾಡಿತ್ತು. 4 ಆರ್ಥಿಕ ಸ್ಥಿತಿಗತಿಗಳ, ಅಂದ್ರೆ ಒಬ್ಬ ವ್ಯಕ್ತಿಯ ಯಾವ ಕ್ಯಾಸ್ಟ್ಗೆ ಸೇರ್ತಾನೆ ಅನ್ನೋದ್ರ ಬಗ್ಗೆ ಅವನ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಅಳೆಯಲಾಗುತ್ತಿತ್ತು ಸ್ಪರ್ಧಾರ್ಥಿಗಳೇ. ನೋಡಿ, ಇಲ್ಲಿ 4 ವರ್ಗಗಳನ್ನ ನೋಡಬಹುದು ನಾವು. ಸಾಮಂತರಾದ ಮಹಾಭೋಜರು, ಮಹಾರಥಿಗಳು, ಮಹಾಸೇನಾಧಿಪತಿಗಳು, ಉನ್ನತಾಧಿಕಾರಿಗಳು. ಅಂದ್ರೆ ವರ್ಗಗಳು 4 ವರ್ಗಗಳನ್ನ ಮಾಡ್ಕೊಂಡಿದ್ರಲ್ಲ, ಅದೇ ರೀತಿ ಅಮಾತ್ಯರು, ಮಹಾಮಾತ್ರರು, ವರ್ತಕ ವಾಣಿಜ್ಯ ಸಂಘದ ಮುಖ್ಯಸ್ಥರು, ಬರಹಗಾರರು, ವೈದ್ಯರು, ಅಕ್ಕಸಾಲಿಗರು, ರೈತರು, ಶ್ರಮಜೀವಿಗಳಾದ ಬಡಗಿಗಳು, ಕಮ್ಮಾರರು, ಬೆಸ್ತರು, ಕಾರ್ಮಿಕರು. ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ಇವರು ಜಾತಿಯನ್ನ ಆಳಿತಾ ಇದ್ರು ಸ್ಪರ್ಧಾರ್ಥಿಗಳೇ. ಶಾತವಾಹನರ ಸಮಾಜದಲ್ಲಿ 4 ವರ್ಣಗಳಿದ್ದವು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುತ್ತಿದ್ದರು. ಜಾತಿ ವಿಚಾರದಲ್ಲಿ ಕಾಠಿಣ್ಯತೆ ಇರಲಿಲ್ಲ. ಬ್ರಾಹ್ಮಣರು ಕ್ಷತ್ರಿಯರಾದರು. ಕ್ಷತ್ರಿಯರು ವೈಶ್ಯ ವೃತ್ತಿಯನ್ನು ಅನುಸರಿಸಿ ಉದಾಹರಣೆಗಳಿವೆ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಹೆಸರಿಗಷ್ಟೇ ಜಾತಿ ಪದ್ಧತಿಗಳಿದ್ದು, ಅಲ್ಲಿ ಬ್ರಾಹ್ಮಣ ಬಂದು ಬೇಕಿದ್ರು ಯಾವ ಕೆಲಸವನ್ನ ಬೇಕಾದ್ರೂ ಮಾಡಬಹುದಾಗಿತ್ತು. ಕ್ಷತ್ರಿಯ ಬಂದು ಯಾವ ಕೆಲಸವನ್ನ, ಅಂದ್ರೆ ಅವನಿಗೆ ಸಾಮರ್ಥ್ಯ ಇದ್ರೆ ಯಾವ ಕೆಲಸವನ್ನ ಬೇಕಾದ್ರೂ ಮಾಡಬಹುದಿತ್ತು. ಅಂದ್ರೆ ಜಾತಿ ವ್ಯವಸ್ಥೆ ಆಗ ಏನು ಪ್ರಬಲವಾಗಿರ್ಲಿಲ್ಲ. ಪ್ರಬಲ ಅಂದ್ರೆ ವೃತ್ತಿಗನುಸಾರವಾಗಿ ಕೆಲಸ ನಿರ್ವಹಿಸ್ಕೊಂಡಿದ್ರು. ಅದು ಕಾಲ ಕಳೆದ ನಂತರ ಏನಾಯ್ತಂದ್ರೆ ಜಾತಿ ವ್ಯವಸ್ಥೆ ಅದೇನು ಬೇರೂರು ಇದೆ, ಅಂದ್ರೆ ತುಂಬಾ ಆಳವಾಗಿ ಬೇರು ಊರಿದೆ ಅಂತ ಹೇಳ್ಬೋದು ಸ್ಪರ್ಧಾರ್ಥಿಗಳೇ. ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಗೌರವ ಇತ್ತು. ಉದಾಹರಣೆಗೆ ನಾಗನಿಕಳು ನಾಂಗಡ್ ಗುಹಾಂತರ ದೇವಾಲಯದಲ್ಲಿ ಮೊದಲ ಶಾತಕರ್ಣಿ ಶಾಸನವನ್ನ ಕೊರೆಸಿದಳು. ಅಂದ್ರೆ ಸ್ತ್ರೀಯರಿಗೆ ಪುರುಷರಿಗಷ್ಟೇ ಒಂದು ಪ್ರಾಬಲ್ಯರಾಗಿದ್ದಳು. ಪುರುಷರಿಗೆ ಏನು ಸಿಗುತ್ತೋ ಎಲ್ಲ ಗೌರವ ಸ್ತ್ರೀಯರಿಗೂ ಸಿಗ್ತಿತ್ತು. ಅದೇ ರೀತಿ
ಶಾತವಾಹನರ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ಈಗ ವಿಭಕ್ತಿ ಕುಟುಂಬ ಮತ್ತೆ ಅವಿಭಕ್ತ ಕುಟುಂಬದ ಬಗ್ಗೆ ನಾವು ಓದಿದ್ದೀವಿ ಅಲ್ವಾ ಸ್ಪರ್ಧತಿಗಳೇ. ಅವಿಭಕ್ತಿ ಕುಟುಂಬ ಅಂದ್ರೆ ಫುಲ್ ಜಾಯಿಂಟ್ ಫ್ಯಾಮಿಲಿ. ಈಗ ತಾತ, ಮುತ್ತಾತ, ಅಜ್ಜಿ, ಮೊಮ್ಮಕ್ಕಳು, ಅಣ್ಣ, ಚಿಕ್ಕಪ್ಪ, ದೊಡ್ಡಮ್ಮ, ಇದು ಬಂದು ಅವಿಭಕ್ತ ಕುಟುಂಬ. ಅದೇ ವಿಭಕ್ತ ಕುಟುಂಬ ಅಂದ್ರೆ ಈಗ ಪ್ರೆಸೆಂಟ್ ಸಿನಾರಿಯೋ. ಈಗ ಚಿಕ್ಕಪ್ಪನೇ ಬೇರೆ ಸಪರೇಟ್ ಮನೆ, ದೊಡ್ಡಪ್ಪನೇ ಬೇರೆ ಸಪರೇಟ್ ಮನೆ, ಮಗನೇ ಬೇರೆ ಸಪರೇಟ್ ಮನೆ, ತಂದೆನೇ ಬೇರೆ. ಇದು ಏನು ವಿಭಕ್ತ ಕುಟುಂಬ ಆಗಿ ಛಿದ್ರ ಆಗಿದೆ ಸ್ಪರ್ಧತಿಗೆ. ಈಗ ಬಂದು ಜಾಯಿಂಟ್ ಫ್ಯಾಮಿಲಿಗೆ ಬೆರಳೆಣಿಕೆಯಷ್ಟು ಮಾತ್ರ ಎಲ್ಲೋ ಒಂದೊಂದು ಊರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮೂರ್ನಲ್ಲೇ ಒಂದೇ ಒಂದು ಕೂಡ ಜಾಯಿಂಟ್ ಫ್ಯಾಮಿಲಿ ಇದೆ. ಎಲ್ಲ ಏನು ವಿಭಕ್ತ ಕುಟುಂಬಗಳೇ ಆಗ್ಬಿಟ್ಟಿದಾವೆ. ಅದೇ ರೀತಿ ಸ್ತ್ರೀ ಪುರುಷರು ಸರಳ ಉಡುಪುಗಳನ್ನ ಧರಿಸ್ತಾ ಇದ್ರು. ಸ್ತ್ರೀ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದರು. ಕೈಗೆ ಬಳೆ, ಕಡಗ, ಕಂಠಿಹಾರ, ಕಿವಿಯೋಲೆ ಪ್ರಮುಖ ಆಭರಣಗಳಾಗಿದ್ವು. ಈಗ ಏನ್ ನಾವು ಮಾಡರ್ನ್ ಅಂಡ್ ಫ್ಯಾಷನ್ ಎಲ್ಲ ನೋಡ್ತಿರ್ತೀವಲ್ಲ, ಅದೆಲ್ಲ ಹಿಂದಿನ ಕಾಲದಲ್ಲೇ ಸಾಕಷ್ಟು ಇತ್ತು. ಅವ್ರು ಏನೆಲ್ಲ ಮೇಕಪ್ ಕಿಟ್ ಅನ್ನ ಬಳಸಿದ್ರು, ಈಗಲೂ ಅವರ ಏನು ಈಗಿನ ಪ್ರೆಸೆಂಟ್ ಸಿನಾರಿಯೋ ಯಾವುದು ಒಳ್ಳೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಸೆಲೂನ್ಸ್ ಆಗಿರ್ಬೋದು, ಆಗಿನ ಕಾಲದಿಂದ ರೂಢಿಗತವಾಗಿ ಬಂದಿರೋದು. ಈಗ ಸ್ವಲ್ಪ ಮಾಡರ್ನೈಸೇಷನ್ ಮಾಡ್ಕೊಂಡಿದಾರ ಅಷ್ಟೇ. ಹಾಗೆ ಆಭರಣಗಳು ಚಿನ್ನ, ಪಚ್ಚೆ, ಮುತ್ತು ಮೊದಲಾದವುಗಳಿಂದ ತಯಾರಿಸಿದ್ವಿ. ಇವ್ರು ಏನೇನು ತಯಾರಿಸಿದ್ರಲ್ಲ, ನಾವು ಬ್ರಾಸ್ಲೈಟು, ಕಡಗ, ಕಿವಿಯೋಲೆ, ಮತ್ತೆ ಡಾಬು ಸೊಂಟಕ್ಕೆ, ಮತ್ತೆ ಇನ್ನು ಏನೇನೋ ಇದೆಯಲ್ಲ, ಅದನ್ನೆಲ್ಲ ಏನು ಚಿನ್ನದಿಂದ ಮಾಡ್ತಾ ಇದ್ರು ಸ್ಪರ್ಧಾರ್ಥಿಗಳು. ಮುಂದಿನ ಸ್ಲೈಡ್ ನೋಡೋಣ. ಇಲ್ಲಿ ತನಕ ಏನು ಶಾತವಾಹನರ ಆಡಳಿತ ಆಗಿರ್ಬೋದು, ಅವರ ಏನು ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಶಾತವಾಹನರ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಆಗಿದೆ, ಅವರ ಅಡ್ಮಿನಿಸ್ಟ್ರೇಷನ್ ಕುರಿತು ಏನ್ ಕ್ವಶನ್ ಆಗಿದೆ, ಸೋಷಿಯಲ್ ಲೈಫ್ ಬಗ್ಗೆ ಏನ್ ಕ್ವಶನ್ ಆಗಿದೆ ಅಂತ ಈಗ ನಾನು ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತಿರ್ತೀನಿ. ಪ್ರಶ್ನೆ 1, ಶಾತವಾಹನರ ಆಡಳಿತ ವ್ಯವಸ್ಥೆಯ ಕುರಿತಾದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ 4 ಆಪ್ಷನ್ ಇದೆ ಸ್ಪರ್ಧತೆಗಳೇ. ಶಾತವಾಹನರು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು, ರಾಂಗ್ ಆನ್ಸರ್. ಅಂದ್ರೆ ಅವರನ್ನ ಅನುಸರಿಸಿಕೊಂಡು ಬಂದಿದ್ರು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಕ್ವಶನ್ ಆಗಿದೆ ಇಲ್ಲಿ. ಶಾತವಾಹನ ರಾಜ್ಯದಲ್ಲಿ ರಾಜನು ಆಡಳಿತದ ಕೇಂದ್ರ ಬಿಂದುವಾಗಿದ್ದ, ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಎಲ್ಲಾ ಅಧಿಕಾರವನ್ನು ರಾಜನಲ್ಲೇ ಹಿಡಿತದಲ್ಲೇ ಇರ್ತಾ ಇತ್ತು. ರಾಜನ ಅಧಿಕಾರವು ಪಾರ್ಯವಾಗಿಲ್ಲ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ ಇದು ರಾಂಗ್ ಆನ್ಸರ್. ಅದೇ ರೀತಿ ಯುವರಾಜನು ನೇಮಿಸುವ ಪದ್ಧತಿ ಇರಲಿಲ್ಲ, ಇದು ರಾಂಗ್ ಆನ್ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಶಾತವಾಹನರು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಅನುಸರಿಸುತ್ತಿದ್ದರು, ರಾಜನೇ ಕೇಂದ್ರ ಬಿಂದು ಆಗಿದ್ದಾನೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಇದು. ಈ ರೀತಿ ಏನು ಅನಾಲಿಟಿಕಲ್ ಬೇಸ್ಡ್ ಕ್ವಶನ್ ಕೇಳ್ತಾನೆ. ಈಗ ನೀವು ನೋಡಿ ಏನಪ್ಪಾ ಅಂದ್ರೆ ಶಾತವಾಹನದ ಆಡಳಿತವನ್ನ ನೀವು ಸಂಪೂರ್ಣವಾಗಿ ಓದಿಲ್ಲ ಅಂದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದೇ ರೀತಿ ಮುಂದಿನ ಕ್ವಶನ್ಗೆ ಹೋಗೋಣ. ಶಾತವಾಹನದ ಕಾಲದಲ್ಲಿ ರಾಜ್ಯದ ಉಪ ವಿಭಾಗಗಳನ್ನ ಅಂತ ಪ್ರಾಂತ್ಯಗಳನ್ನ ಏನೆಂದು ಕರೆಯುತ್ತಿದ್ದರು ಅಂತ ನಾನು ಹೇಳಿದ್ದೆ ನೋಡಿ. ಕ್ವಶನ್ ಆಹಾರ ಇಲ್ಲಿ ಕೇಳಿದಾನೆ. ಮಂಡಳ, ವಿಷಯ, ಆಹಾರ, ನಾಡು. ಆಹಾರ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಆಹಾರ ಎಂಬ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಅದೇ ರೀತಿ 3ನೇ ಪ್ರಶ್ನೆ ನೋಡೋಣ. ಶಾತವಾಹನರ ಆಡಳಿತದಲ್ಲಿ ಆಹಾರದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ಅಮಾತ್ಯ, ಮಹಾರಥಿ ಅಂತ ಕೇಳಿದಾನೆ. ಅಮಾತ್ಯ, ಮಹಾಭೋಜ, ರಾಜಮಾತ್ಯ. ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟು ಕ್ವಶನ್ ಅನ್ನ ಅಂದ್ರೆ ಕೇಳಿದ್ದೇನೆ ಇಲ್ಲಿ. ಅದರಲ್ಲಿ ಒಂದು ಮಾತ್ರ ಅಮಾತ್ಯ. ಅಮಾತ್ಯ ಎಂಬುವನು ಆಹಾರ ಪ್ರಾಂತ್ಯದ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದನು. ಎಕ್ಸಾಕ್ಟ್ ಆನ್ಸರ್ ಇದು. ಅದೇ ರೀತಿ 4ನೇ ಕ್ವಶನ್ ನೋಡೋಣ. ಶಾತವಾಹನರ ಕಾಲದ ಪ್ರಬಲ ಮಹಾಸಾಮಂತರು ಅಥವಾ ಜಮೀನ್ದಾರರನ್ನು ಈ ಕೆಳಗಿನವುಗಳಲ್ಲಿ ಯಾರನ್ನು ಸೂಚಿಸುತ್ತದೆ? ಮಹಾರಥಿ ಮತ್ತು ಮಹಾಭೋಜ. ಎಕ್ಸಾಕ್ಟ್ ಆನ್ಸರು ಆಲ್ರೆಡಿ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೀನಿ, ಅವೆಲ್ಲ ಈಗ ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಮಹಾರಥಿ ಮತ್ತು ಮಹಾಭೋಜರು ಪ್ರಬಲರಾಗಿದ್ದರು. ಅವರು ತಮ್ಮದೇ ಆದ ನಾಣ್ಯಗಳನ್ನು ಮುದ್ರಿಸುವ ಮತ್ತು ಭೂದಾನ ಮಾಡುವ ಅಧಿಕಾರವನ್ನ ಹೊಂದಿದ್ರು. ನಾನು ಏನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅದೇ ಕ್ವಶನ್ಸ್ ಆಗಿದೆ ಸ್ಪರ್ಧಾರ್ಥಿಗಳೇ. 5ನೇ ಪ್ರಶ್ನೆ ನೋಡೋಣ. ಶಾತವಾಹನರ ಆಡಳಿತದಲ್ಲಿ ರಾಜಮಾತ್ಯರ ಪಾತ್ರವೇನು ಅಂದ್ರೆ ಇವರು ಕೇವಲ ಕಂದಾಯವನ್ನ ಸಂಗ್ರಹಿಸುತ್ತಿದ್ದರು. ಅಂದ್ರೆ ರಾಜ್ಯದ ರಾಜನ ತುಂಬಾ ಆಪ್ತನಾಗಿರ್ತಿದ್ದ ಯಾರು? ರಾಜಮಾತ್ಯ. ಇವನು ಅಮಾತ್ಯನಿಗಿಂತ ತುಂಬಾ ಪ್ರಬಲನಾಗಿರ್ತಿದ್ದ ಸ್ಪರ್ಧಾರ್ಥಿಗಳೇ. ಮುಂದೆ 6ನೇ ಸ್ಲೈಡ್ ನೋಡೋಣ. ಪ್ರಾಚೀನ ಆಡಳಿತದ ವ್ಯವಸ್ಥೆಯಲ್ಲಿ ನಿಗಮ ಎಂಬ ಪದದ ಅರ್ಥವೇನು ಅಂದ್ರೆ ವ್ಯಾಪಾರಿ ಅಂತ. ಅಲ್ಲಿ ನಿಗಮ ಅಂತ ಇತ್ತಲ್ವಾ, ನಿಗಮಗೆ ಏನಂತ ಕರೀತಿದ್ರು? ವ್ಯಾಪಾರಿ ಅಂತ ಕರೀತಿದ್ರು. ನಗರ ಮತ್ತು ಪಟ್ಟಣಗಳ ಆಡಳಿತವನ್ನು ನೋಡಿಕೊಳ್ಳಲು ಸಾಮಾಜಿಕ ಪ್ರತಿನಿಧಿಗಳನ್ನು ಒಳಗೊಂಡಿದ್ದ ಸಂಸ್ಥೆಯನ್ನು ಏನೆಂದು ಕರೆಯಲಾಗುತ್ತಿದ್ದು ಅಂದ್ರೆ ನಿಗಮ ಸಭೆ. ಅಂದ್ರೆ ನಗರ ಮತ್ತು ಪಟ್ಟಣಗಳನ್ನ ಯಾರು ನಿರ್ವಹಿಸ್ತಿದ್ರು ಇವ್ರಿಗೆ ಏನಂತ ಕರಿತಾ ಇದ್ರು ಅಂದ್ರೆ ನಿಗಮ ಸಭೆ ಅಂತ ಕರಿತಾ ಇದ್ರು.
ಆಡಳಿತದ ಅತ್ಯಂತ ಕೊನೆಯ ಅಥವಾ ತಳಮಟ್ಟದ ಘಟಕ ಯಾವುದು ಅಂದ್ರೆ ಗ್ರಾಮ. ಅಂದ್ರೆ ಹೇಳಿದ್ದೆ ಅಲ್ವಾ ನಾನು ಆಗ್ಲೇ, ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಏನು ಫುಲ್ ಅಂದ್ರೆ ಕೊನೆಯ ಸ್ತರದಲ್ಲಿ ಇತ್ತಲ್ಲ, ಅದೇ ರೀತಿ ಗ್ರಾಮ ತಳಮಟ್ಟದ ಘಟಕವಾಗಿತ್ತು. ಪ್ರಾಚೀನ ಗ್ರಾಮ ಆಡಳಿತದಲ್ಲಿ ಗ್ರಾಮದ ಅಧಿಕಾರಿಯನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ಗ್ರಾಮಿಕ ಅಂತ ಕರೀತಾ ಇದ್ರು. ಪ್ರಾಚೀನ ಗ್ರಾಮಗಳ ಆಡಳಿತದಲ್ಲಿ ಗೃಹಪತಿ ಎಂದು ಯಾರನ್ನ ಕರೀತಿದ್ರು ಅಂದ್ರೆ ಗ್ರಾಮದ ಶ್ರೀಮಂತ ನಿವಾಸಿ. ಅಂದ್ರೆ ಒಂದು ಊರಿನಲ್ಲಿ ಯಾರು ಶ್ರೀಮಂತ ನಿವಾಸಿ ಆಗಿರ್ತಾನೋ, ಶ್ರೀಮಂತ ಇರ್ತಾನೋ ಅವನಿಗೆ ಗೃಹಪತಿ ಅಂತ ಕರೀತಾ ಇದ್ರು. ಪ್ರಾಚೀನ ಕಾಲದ ಗ್ರಾಮಗಳಲ್ಲಿ ವಾಸಿಸುತ್ತಿದ್ದ ರೈತರನ್ನು ಏನೆಂದು ಕರೀತಿದ್ರು ಅಂದ್ರೆ ಕುಟುಂಬಿನ್ ಅಂತ ಕರೀತಿದ್ರು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳು? ನಾನು ಅಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿನೋ ಅವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿದೆ. ಅದಕ್ಕೆ ನೀವು ಪ್ರತಿಯೊಂದು ಚಾಸು ತಪ್ಪದೆ ಓದ್ಕೊಳ್ಬೇಕಾಗುತ್ತೆ. ಮುಂದಿನ ಸ್ಲೈಡ್ ನೋಡೋಣ. ಪ್ರಾಚೀನ ಆಡಳಿತದಲ್ಲಿ ಭಂಡಾರಿಕ ಎಂಬ ಅಧಿಕಾರಿಯು ಮುಖ್ಯ ಜವಾಬ್ದಾರಿ ಏನು? ಭಂಡಾರಿಕನ ಮುಖ್ಯ ಜವಾಬ್ದಾರಿ ಏನು ಅಂದ್ರೆ ಉಗ್ರಾಣಗಳನ್ನ ಮೇಲ್ವಿಚಾರಣೆ. ಅರ್ಥ ಆಯ್ತಾ? ಇಲ್ಲಿ ಕೇಳ್ಬೋದು ನಾಲ್ ನೋಡಿ, ನ್ಯಾಯಾಲಯಗಳ ದಾಖಲೆಗಳ ನಿರ್ವಹಣೆ ರಾಂಗು, ಉಗ್ರಾಣಗಳ ಮೇಲ್ವಿಚಾರಣೆ ಕರೆಕ್ಟ್ ಇದೆ. ಸಾರ್ವಜನಿಕ ನಿರ್ಮಾಣ ಕಾರ್ಯಗಳ ಉಸ್ತುವಾರಿ ಇದು ರಾಂಗ್ ಇದೆ. ರಾಜನಿಗೆ ಆಪ್ತ ಸಲಹೆಗಾರನಾಗಿದ್ದನು ಇದು ರಾಂಗ್ ಇದೆ. ಅದಕ್ಕೆ ಉಗ್ರಾಣಗಳ ಮೇಲ್ವಿಚಾರಣೆ ಮಾಡ್ತಿದ್ದು ಇವನ್ ಕೆಲಸ ಆಗಿರುತ್ತೆ, ಭಂಡಾರಿಕನ ಕೆಲಸ. ಅದೇ ರೀತಿ ರಾಜನ ಆಪ್ತ ಸಲಹೆಗಾರ ಮತ್ತು ಸಹಾಯಕನಾಗಿ ಕಾರ್ಯನಿರ್ವಹಿಸಿದ್ದ ಅಧಿಕಾರಿಯನ್ನ ಏನಂತ ಕರೀತಿದ್ರು ಅಂದ್ರೆ ರಾಜಮಾತ್ಯ. ರಾಜನಿಗೆ ತುಂಬಾ ಆಪ್ತ ಅಂದ್ರೆ ಕಿಚನ್ ಕ್ಯಾಬಿನೆಟ್ಗೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಅದೇ ರಾಜಮಾತ್ಯ. ಪ್ರಾಚೀನ ಆಡಳಿತದಲ್ಲಿ ಪನಿಯಗರಿಕ ಯಾವ ವಿಭಾಗದ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದ ಅಂದ್ರೆ ನೀರಾವರಿಯನ್ನ ಯೋಜನೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಯಾರು ನೋಡ್ಕೊಳ್ತಿದ್ರು ಅಂದ್ರೆ ಪನಿಯಗರಿಕ ನೋಡಿಕೊಳ್ಳುತ್ತಿದ್ದ. 15ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿದೆ ಅಂತ. ಇಲ್ಲಿ ನೋಡಿ, ಕಾಮಾಂತಿಕ ನ್ಯಾಯಾಧೀಶ ರಾಂಗ್ ಆನ್ಸರ್. ನಿಬಂಧಕಾರ ಕಚೇರಿಗಳ ದಾಖಲೆಗಳ ಮೇಲ್ವಿಚಾರಕ ಕರೆಕ್ಟ್ ಆಗಿದೆ. ಹಿರಣ್ಯಕ ನೀರಾವರಿ ಅಧಿಕಾರಿ. ಹಿರಣ್ಯಕ ಅಂದ್ರೆ ನಮಗೆ ಫಿನಾನ್ಸ್ ಮಿನಿಸ್ಟರ್, ಹಣಕಾಸು. ಅಮಾತ್ಯ ಬಂದು ವಸತಿ ವ್ಯವಸ್ಥಾಪಕ, ಇದು ರಾಂಗ್ ಆನ್ಸರ್. ಇದು ಪ್ರಾಂತ್ಯಗಳ ಏನು ಮೇಲ್ವಿಚಾರಣೆ ನೋಡ್ಕೊಳ್ತಿದ್ರು. ಸ್ಪರ್ಧಾರ್ಥಿಗಳೇ ನೋಡಿ, 15 ಕ್ವಶನ್ಗಳು ಈ ಎರಡು ಯಾವುದು ಆಡಳಿತ ಮತ್ತು ಸೋಷಿಯಲ್ ಲೈಫ್ ಇದೆಯಲ್ಲ, ಇದರಲ್ಲಿ 15 ಕ್ವಶನ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಗಳಾಗಿದೆ. ಈವನ್ UPSC ಆಗಿರ್ಬೋದು, KPSC ಆಗಿರ್ಬೋದು, ಮತ್ತೆ ಗ್ರೂಪ್ ಸಿ ಆಗಿರಬಹುದು, PC ಆಗಿರ್ಬೋದು, PSI ಆಗಿರ್ಬೋದು, ಎನಿ ಎಕ್ಸಾಮ್, ಯಾವುದೇ ಒಂದು ಎಕ್ಸಾಮ್ ಆಗಿದ್ರು ಇಷ್ಟು ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನಾನು ಹೇಳ್ತಾ ಇರ್ತೀನಿ, ಪದೇ ಪದೇ ನೀವು ಯಾವುದೇ ಒಂದು ಪುಸ್ತಕವನ್ನ ತಗೊಂಡಾಗ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡೋಣ, ಇದು ಎಕ್ಸಾಮ್ ಓರಿಯೆಂಟೆಡ್ ಅಲ್ಲ ಅಂತ ನಾವು ಏನಾದ್ರೂ ಅನ್ಕೊಂಡ್ರೆ ನಾವು ಹೊಡೆತ ತಿಂತೀವಿ. ಸಾಕಷ್ಟು ಯೂಟ್ಯೂಬರ್ಸ್ ಹೇಳ್ಬಹುದು ಇದನ್ನ ಮಾತ್ರ ಓದಿ ಅಂತ. ಬಟ್ ನಾನು ಯಾವುದೇ ಕಾರಣಕ್ಕೂ ಇಷ್ಟೇ ಓದಿ, ಇದನ್ನೇ ಓದಿ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಸ್ಪರ್ಧಾರ್ಥಿಗಳೇ. ನಿಮ್ಮ ಯಶಸ್ಸು ನನಗೆ ಬೇಕಾಗಿದೆ, ಮಿಸ್ಗೈಡ್ ಮಾಡೋದು ನನಗೆ ಉದ್ದೇಶ ಇಲ್ಲ. ಯಾಕಂದ್ರೆ ನಾನು ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ನಾನು UPSC ಆಸ್ಪಿರೆಂಟ್ ಮತ್ತೆ KPSC ಆಸ್ಪಿರೆಂಟ್ ಮತ್ತೆ ಜುಡಿಷಿಯಲ್ ಆಸ್ಪಿರೆಂಟ್ ಅಂತ ಹೇಳ್ತಾ ಇದೀನಿ. ನೋಡಿ, ಈಗ ಕೆಲಸ ಮುಗಿಸ್ಕೊಂಡು ಬಂದು ನಿಮ್ಗೆ ಡೈಲಿ ಒಂದೊಂದು ವಿಡಿಯೋ ಕೊಡೋದು ನನ್ನ ಕರ್ತವ್ಯ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಈಗ 1,000 ಪ್ರಿಂಟ್ ಹಾಕ್ಸಿದೆ, ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿ ಬಂದಿದೆ. ಈಗ ಏನಪ್ಪಾ ಅಂದ್ರೆ ಮುಂಬರುವ ಎಲ್ಲಾ ಪುಸ್ತಕಗಳು ಮತ್ತೆ ಮಾಡಿಫಿಕೇಶನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಕಂಟೆಂಟ್. ಈಗ ಇನ್ನೂ ಒಂದು 2 ಪುಸ್ತಕ ಅತಿ ಶೀಘ್ರದಲ್ಲೇ ನಿಮ್ ಕೈ ತಲುಪ್ತಾ ಇದೆ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಿನ್ಸಿಯರ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಮತ್ತೆ ಇನ್ನೊಂದು ಹೇಳ್ತೀನಿ, ಪ್ರತಿಯೊಬ್ಬರ ಹತ್ರನು ಬೇಸಿಕ್ ಸೆಟ್ ಒಂದು ಪುಸ್ತಕ ಇರಲಿ. ಈಗ ಇಂಗ್ಲಿಷ್ ವರ್ಷನ್ ಯಾರೆಲ್ಲ ಓದ್ತಾ ಇದ್ದೀರಾ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಲ್ಲ, NCERT ಪುಸ್ತಕಗಳು ಒಂದ್ ಸೆಟ್ ಇರಲಿ. ಹಾಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಲ್ಲ, DSERT ಪುಸ್ತಕಗಳು ಒಂದ್ ಸೆಟ್ ಇರಲಿ. ಜೊತೆಗೆ ನಾನು ನಿಮ್ಗೆ ಸಜೆಷನ್ ಕೊಡ್ತಾ ಇರ್ತೀನಿ, ಯಾವ ಪುಸ್ತಕಗಳು ಓದ್ಬೇಕು, ಪರ್ಟಿಕ್ಯುಲರ್ ಆಗಿ ಇದೇ ಪುಸ್ತಕಗಳನ್ನ ಓದ್ಬೇಕು, ನಿಮ್ಗೆ ಸಕ್ಸಸ್ ರೇಟ್ ಬರಬೇಕು ಅಂದ್ರೆ ಈ ಪುಸ್ತಕಗಳನ್ನ ಓದ್ಬೇಕು ಅಂತ ನಾನು ಸರಿಯಾದ ಮಾಹಿತಿಯನ್ನ ಕೊಡ್ತಿರ್ತೀನಿ. ಮತ್ತೆ ಜೊತೆಗೆ ಡೈಲಿ ಸ್ಪರ್ಧಾರ್ಥಿಗಳು ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ. ಸರ್ ಎಲ್ಲ ಪ್ರತಿಯೊಂದು ವಿಷಯದ ಬಗ್ಗೆ ಕಾನ್ವರ್ಸೇಷನ್ ಮಾಡ್ತಾರೆ. ಈವನ್ ಸ್ಟಡಿ ರಿಲೇಟೆಡ್ ಆಗಿ ಯಾವ ಪುಸ್ತಕ ಓದಬೇಕು, ಏನ್ ಮಾಡ್ಬೇಕು ಅನ್ನೋದು ಎಲ್ಲರಿಗೂ ನಾನು ಸ್ಪಂದಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ತಿಳಿದಿರೋ ವಿಷಯ ನನಗೆ ತಿಳಿದಿಲ್ಲ ಅಂದ್ರೂ ನೀವು ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.